ಜಯ ಪೂರಿಸಿದ್ದ ಗುರು ಮಲ್ಲಾರಾಧ್ಯ ಕೋಟೇಶ್ವರ ಯೋಗಿ ದೇವ, ಪ್ರತಸ್ಮರಣೀಯ ಆರಾಧ್ಯ ಮಹಾದೇವ ಕ್ಷೇತ್ರಾಧಿಪತಿ ಸದ್ಗುರು ಮಲ್ಲಾರಾಧ್ಯರನ್ನು, ಸದ್ಗುರು ಪೂರ್ಸಿದ್ದೇಶ್ವರರನ್ನು, ಏಕೈಕ ಕೋಟೇಶ್ವರ ಶಿವಯೋಗಿಯನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು 5 ದಿನಗಳ ಪರ್ಯಂತರವಾಗಿ ನಡೆದುಕೊಂಡು ಬಂದಂತಹ ಕಾಕಡಕಿ ಕ್ಷೇತ್ರದ ಸದ್ಗುರು ಮಲ್ಲಾರಾಧ್ಯರ ಕೋಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ನಿನ್ನೆ ಕಳಸ ಇಳಿಸುವುದರೊಂದಿಗೆ ಪರಿಪೂರ್ಣವಾಗಿ ಸಂಪನ್ನಗೊಳ್ಳುವಂಥದ್ದಾಯಿತು. ಈ ಕಾರ್ಯಕ್ರಮ ನಿಜಕ್ಕೂ ನಿನ್ನೆ ನಡೆಯಬೇಕಾಗಿತ್ತು, ಅದು ಅನಿವಾರ್ಯವಾಗಿ ಅದು ಇವತ್ತು ನಡೆದಿ. ಒಮ್ಮೊಂದೊಮ್ಮಲಿಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಏನು ಕಾರಣ ಅಂತಕೊಂಡು ಕೇಳಿದ್ರೆ, ಸದ್ಗುರು ಮಲ್ಲಾರಾಧ್ಯರ ಕೋಡಿಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಭವ್ಯವಾಗಿ ನಡೀತದೆ. ಆ ರಥೋತ್ಸವದ ಸಂದರ್ಭದಲ್ಲಿ ಮಳೆಗಾಗಲಿ ಚಳಿಗಾಗಲಿ ಬಹಳ ಅಷ್ಟೇ ವೈಭವದಿಂದ ತೇರು ನಡೆದಂಥ ಎಲ್ಲ ಘಟನೆಗಳಿಗೆ ನೀವೆಲ್ಲ ಸಾಕ್ಷಿಯಾಗಿದೆ. ಆದರೆ ವರ್ಷ ಪೂರ್ತಿ ತೇರು ಬಿಸಿಲಲ್ಲೇ ನಿಲ್ಲೋದ್ರಿಂದ ಒಂದು ತೇರಿನ ಮನೆಯನ್ನು ಕಟ್ಟಿಸ್ಬೇಕು ಅನ್ನುವಂಥ ಸಂಕಲ್ಪ ಬಹಳ ಜನರಿಂದ ಮನಸ್ಸಿನಲ್ಲಿ ಆಸಕ್ತಿ ಹೇಳ್ಕೊಂಡಿದ್ವಿ, ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಕೊಂಡು. ಇವತ್ತು ನಾವು ಅವ್ರಿಗೂ ಹೇಳಿಲ್ಲ, ನಮ್ಮ ಶಾಂತಗೌಡ ಪಾಟೀಲ್ ಅಲ್ಲೂ ದಂಪತಿಗಳೇನು ಬಂದಾರಲ್ಲ, ಅವ್ರ ಕಡೆ ಇವತ್ತು ಪೂಜೆ ಇಟ್ಕೊಂಡು ಅವ್ರಿಗೆ ಹೇಳಿಲ್ಲ. ನಮಗೆ ಕಳಿಸಿ ಯಾಕೆ ಕಳಿಸ್ತೀವಿ ಅಂತ ಹೇಳಿದ್ರೆ, 4 ವಾರದೊಳಗೆ ಕೋಡಿಸಿದ್ದೇಶ್ವರ ರಥದ ಮನೆಯನ್ನ ಕಟ್ಟಿಸಿದಂಥ ಸದ್ಭಕ್ತರು ಅಂತಂದ್ರೆ ನಮ್ಮ ಶಾಂತಗೌಡ ಪಾಟೀಲ್ ಅಲ್ಲೂರವರು. ಅದೇ ಮಾತುಗಳಾಗಿ ಬೇರಿನ ಮನೆ ನಿರ್ಮಾಣ ಆಗಬೇಕು ಅನ್ನುವಂಥ ಸಂಕಲ್ಪದಿಂದ ಅವರೇ ರಥದ ಮನೆಯನ್ನು ಪೂಜೆ ಮಾಡಬೇಕು, ಈ ಎಲ್ಲ ತೇರಿನ ಮನೆಗೆ ಮಾರ್ಗದರ್ಶನ ವ್ಯವಸ್ಥೆ ಅವೆಲ್ಲ ಮಾಡಬೇಕು ಅಂತ ತಿಳ್ಕೊಂಡು ಉಭಯ ದಂಪತಿಗಳನ್ನು ಇಲ್ಲಿ ಕಳಿಸಿದೆ. ಇವತ್ತಿನ ದಿವಸ ಹಲವಾರು ಘಟನೆಗಳನ್ನ ಕಾಕಂಡಿಕಿ ಕ್ಷೇತ್ರ ಹೇಗೆ ಬೆಳೀತು, ಹೇಗೆ ಬಂತು ಅನ್ನೋದನ್ನು ಆಲೋಚನೆ ಮಾಡಿದಾಗ ನೀವು ರಾಜನ ನಿಮಗೆಲ್ಲ ಬರ್ತದೆ. ತೇರಿನ ಮನೆ ಕಟ್ಟಲಕ್ಕೆ ಶಾಂತಗೌಡರ ಮಾರ್ಗದರ್ಶನದೊಳಗೆ ತೇರಿನ ಮನೆ ನಡೀತದೆ. ಮತ್ತು ತೇರು ಯಾರು ನಿರ್ಮಾಣ ಮಾಡಿದ್ರು ಅಂತ ನಿಮ್ಗೆ ಎಷ್ಟು ಜನ ಬರ್ತದೆ. ತೇರು ಯಾರು ಮಾಡಿಸಿದ್ರು, ತೇರು ಯಾರು ಮಾಡಿಸಿದ್ರು, ತೇರು ಯಾರು ನಿರ್ಮಾಣ ಮಾಡಿದ್ರು ಅಂತ ತಿಳ್ಕೊಂಡು ಯಾರಿಗೆ ಬರ್ತದೆ. ಜಾತ್ರೆ ಉತ್ಸವದಿಂದ ಮಾಡ್ತೀವಿ, ವೈಭವದಿಂದ ಮಾಡ್ತೀವಿ. ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ಅವರನ್ನು ನಾವು ನೆನೆಸ್ಕೊಳ್ಳೋದು ಕೂಡ ಬಹಳ ಅಷ್ಟೇ ಮುಖ್ಯವಾಗಿ ಅದ. ಅದನ್ನು ಕಟ್ಟಿದವರು ಯಾರು ಅಂತ ತಿಳ್ಕೊಂಡು ಯಾರಿಗೆ ಅದ್ರ ಗೊತ್ತದ, ಒಬ್ಬರಿಗೆ ಅದ್ರ ಗೊತ್ತದ. ಶ್ರೀಕೈಲಾಸ ಮಂಟಪದೊಳಗೆ ಆ ಬಲಿ ಸಿಂಹಾಸನದ ಮೇಲೆ ಪಾರ್ಥದ ನಡೆಯುವಂಥದ್ದನ್ನು ನೀವೆಲ್ಲ ದರ್ಶನ ಮಾಡ್ತೀವಿ. 4 ವಾರ ಮಠದಲ್ಲಿ ಶ್ರೀಕೈಲಾಸ ಮಂಟಪವನ್ನು ಕಟ್ಟಿಸಿದವರು ಯಾರು ಅಂತ ತಿಳ್ಕೊಂಡು ಕೇಳಿದ್ವಿ. ಅವ್ರು ಯಾರಿಗೆ ಮೋಹನ್ ಶರ್ಮಾ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಅವ್ರ ಕೈಲಾಸ ಮಂಟಪ ನಿರ್ಮಾಣ ಮಾಡಿದ ತಕ್ಷಣ ಆವಾಗ ಇಲ್ಲಿ ನಾವು ಜಾತ್ರಾ ಮಹೋತ್ಸವ ನಡೆಸ್ತಾ ಇರಲಿಲ್ಲ. ಬಡ್ಡಿ ಮೇಲೆ ಸೀರೆ ಮುಂತಾದವುಗಳೆಲ್ಲ ಕಟ್ಟಿ, ಮಡಿಬಟ್ಟುಗಳೆಲ್ಲ ಕಟ್ಟಿ ಅವ್ರ ಜಾತ್ರೆನೇ ಇರಲಿಲ್ಲ. ಬಂಡಿ ಮೇಲೆ ತೇರು ಹೇಳ್ತಿದ್ರು, ಬಂಡಿಯಲ್ಲೇ ತೇರು ಮಾಡಿ ಹೇಳ್ತಿದ್ರು. ಅದನ್ನು ನೋಡಿದಂತ ಮೋಹನ್ ಶರ್ಮಾ ಅವರು, ಇಲ್ಲ ನಾನು ಯಾರು ಹೇಳ್ತೀನಿ, ಮಲ್ಲಾರಾಧ್ಯರ ಕಚೇರಿಯನ್ನ ಯಾರು ಕಟ್ಟಿದ್ರು ಅಂತಕೊಂಡು ಯಾರು ಹೇಳ್ತಾರೆ ಜನರಲ್ಲಿ. ಯಾರ್ಯಾರು ನಿಮ್ಗೆ ಗೊತ್ತದ ನೆನಪಲ್ಲ, ಹಿರಿಯರಿದ್ದರೂ ಗೊತ್ತಿರ್ತದೆ. ಹಿರಿಯರಲ್ಲ ನಮ್ಮ ಸಿದ್ದಗೌಡನಂತವರು, ಮತ್ತು ನಮ್ಮ ಗುಳಿಯ ಸಿದ್ದಗೌಡನಂತವರು, ಕಾಕಡಿ ಸಿದ್ದಗೌಡನಂತವರು, ಮಲ್ಲಾರ ಪೂಜಾರಿ ಅಂತವ್ರು, ಇಂಥವ್ರು ಹಿರಿಯರಿಗೆ ನೆನಪಿರಬೇಕು ಸ್ವಲ್ಪ. ಯಾವಾಗ ಅಂತ ತಿಳ್ಕೊಂಡು ಕೇಳಿದರೆ 1969 ಅಥವಾ 70 ನಡುವೆ ನೋಡಿ, 2 ಕಿಲೋಮೀಟರ್ ಆಗ್ತಕ್ಕಂಥ ಸೀಟಿನಿಂದ ಅವತ್ತಿನ ದಿವಸ ಮಳೆ ಈಗಿನ ಮುಳ್ಳು ಅಂತ ಮುಳ್ಳಿನೊಳಗ ಮತ್ತು ಆ ಕಲ್ಲುಗಳು ಈಗಿನಂಗೆ ರೋಡ್ ಎಷ್ಟೆಲ್ಲ ಮಾಡ್ತಾರಲ್ಲ, ಆ ಕಲ್ಲು ತೇಲಿ ಮೇಲೆ ಬರ್ತಾವ. ಆ ಕಲ್ಲಿನ ನಡುವೆ ಅವಾಗ ನಮ್ಗೆ ಜಗಳ ತೆಗಿಲಕ್ಕೆ ಕರ್ಕೊಂಡು ಬರ್ತಾರೆ. 5 ವರ್ಷದ ನಾವು ಹುಡುಗರಿದ್ದಾಗ ಜಗಳ ತೆಗಿಲಕ್ಕೆ ಕರ್ಕೊಂಡು ಬರ್ತಾರೆ. ಅವತ್ತಿನ ಕಾಲಕ್ಕೆ ನಮ್ಮ ಜಗಳ ತೆಗೆಯೋದು ಅಂತಂದ್ರೆ ಈಗಿನಂಗೆ ಮೋಟರ ಗಾಡಿ ಯಾರು ಇರಲಿಲ್ಲ. ಆ ಟೈಮಲ್ಲಿ 25 ಬಂಡಿ ಅಂತ ಕುದುರೆ ಸವಾರರ ಜೊತೆಗೆ ಕಾಲಲ್ಲಿ ಜನ ಎಲ್ಲ ಬರ್ತಿರ್ಬೇಕಾದ್ರೆ ಅಲ್ಲಿ ದಾರಿಯೊಳಗೆ ಜನ ಎಲ್ಲ ಕೇಳ್ತಿದ್ರಂತೆ. ಹೊನ್ನಾಳದ ಗುಡ್ಲಿಗೌಡರ ಒಂದು ಸಾರಥ್ಯದೊಳಗೆ ಅದು ಮೇಲಿತ್ತು, ಭಾಳ ಜನ ಕೇಳ್ತಿದ್ರಂತ. ಈಗ ಯಾರು ಎಲ್ಲಿ ಹೊಂಟ್ರೆ ರಾಜಮಂತಂದರು, ದೇಶಮುಖರು, ರಾಜವಾಡಿಯವರು ಅಂತಕೊಂಡು ಕೇಳ್ತಿದ್ರು.
ಆ ಟೈಮಿಗೆ 25 ಗಾಡಿ ತಗೊಂಡು ಬರೋದು ಅಂತಂದ್ರೆ ಸಣ್ಣ ಮಾತಾಗಿರಲಿಲ್ಲ. 25 ಗಾಡಿಗಳನ್ನು ತಗೊಂಡು ಬಂದು ಸಿನಿಮಿಂದ ಅವರು ವಿವೇಕಾನಂದರ ಆಕ್ಟ್ ಬಂದಾಗ ನಮ್ಮ ಜವಳ ತೆಗಿತಕ್ಕಂಥ ಸಂದರ್ಭದೊಳಗೆ ಇದು ಹೆಂಗಿತ್ತು ನಿಮ್ಗೆಲ್ಲ ಹಳೆ ಮಂದಿ ಗೊತ್ತು. ಏನಿತ್ತು ಅಂತಂದ್ರೆ ಈ ಇದ್ದು ಹೊರಗಿನ ಗಟ್ಟಿಗೂ ಇರಲಿಲ್ಲ. ಈ ಗದ್ದಿಗೆ ಕಟ್ಟಡ ಅಷ್ಟೇ ಅಲ್ಲ, ಹೊರಗಿನ ಗಟ್ಟಿಗೂ ಇರಲಿಲ್ಲ. ಅದು ಹೆಂಗಿತ್ತು ಅಂತಕೊಂಡು ಕೇಳಿದ್ರೆ ಸುತ್ತ ಹೊರಗೆ ಕ್ವಾಟೆ ಕಟ್ಟ ನೋಡಿ, ಕ್ವಾಟೆ ಕಟ್ಟಿದಾಗ ಬಿತ್ತು ಅದರೊಳಗೆ ಚಿಕ್ಕಲ್ ತಂದಿತ್ತು. ನೆನಪಾದಂದ್ರೆ ಸಿದ್ಧಂಗರಿಗೆ ನೆನಪಾದ ಚಿಕ್ಕಲ್ ತುಂಬಿಟ್ಟು ಒಂದು ಕ್ವಾಟೆ ಕಟ್ಟೆ ಮುಂದೆ ಮಲ್ಲಾರಾಜ್ಯದ ಮೂರ್ತಿ ವಿಶೇಷ ಸಂದರ್ಭದಲ್ಲಿ ಇರ್ತಿರ್ಲಿದೆ. ಅಂತ ಪರಿಸ್ಥಿತಿ ಇರುವಂತ ಕಾಲಕ್ಕೆ ನಮ್ಗೆ ಜವಳ ಆಗ್ತೀವಿ. 25 ಬಡ್ಡಿ ತಗೊಳ್ಬೋದು, ಅಷ್ಟೆಲ್ಲ ಭಕ್ತರು ತಗೊಳ್ಬೋದು. ಜವಳ ಆಗಿರ್ತಕ್ಕಂಥ ಸಂದರ್ಭದೊಳಗೆ ಇಲ್ಲಿ ಅನೇಕ ಭಕ್ತರು ಬಂದಿದ್ರು. 4 ವಾರ ಕಾಕಂಡಿಕೆ ಮಠದ ಭಕ್ತರು ಬಂದರು. ಅದರೊಳಗೆ 4 ವಾರ ಮಠದ ಶಿಷ್ಯರಾಗಿರ್ತಕ್ಕಂಥ ಶ್ರೀ ಸಿದ್ದಣ್ಣ ಪರ್ತವಾದಿ, ಸಿದ್ದಣ್ಣ ಸರ್ಕಾರ ಪರ್ತವಾದಿ ಗೂರ್ಗಿ ಅವ್ರು ಬಂದಿದ್ರು. ಅವ್ರು ಬಂದಿರ್ತಕ್ಕಂಥ ಸಂದರ್ಭದೊಳಗೆ ಗುರುಸಿದ್ಧಮಿತ್ತರು ಅನುಗ್ರಹಿತ ಶಿಷ್ಯರವರು, ಗುರುಸಿದ್ಧಮಿತ್ತರಿಂದ ದೀಕ್ಷೆ ತಗೊಂಡಿದ್ರು. ಆ ಅನುಗ್ರಹಿತ ಶಿಷ್ಯರಾಗಿರ್ತಕ್ಕಂಥ ಆ ಸಿದ್ದಣ್ಣ ತಾವು ದೊಡ್ಡ ಮಂದಿನ ಅಂತಿದ್ರು, ಪರ್ತವಾದಿಗಳು ತಾವು ಅಡ್ಡ ಹೆಸರು. ಅವ್ರಿಗೆ ಕೆಲವು ಹೇಳಿದ್ರು, ನೋಡಪ್ಪ ಸಿದ್ದಣ್ಣ ಮುತ್ತಗ ಮಲ್ಲಪುತ್ತಗ ಮಲ್ಲಾರಾಜ್ಯಗೆ ನಾವು ಬೈಗೆ ಕುಂದಿಸ್ತಂಗ ಈಗ ಅಲ್ಲಿ ತರ ಈ ಮಂದಿ ಮಲ್ಲಾರಾಜ್ಯ ಅನ್ನೋದೇ ಗೊತ್ತಿರಲಿಲ್ಲ. ಬಹಳ ಮಂದಿ ಏನಂತ ಅನ್ಕೊಟ್ಟು ಸೀತಾತ್ಮ ತರಬೇತಿ ಅಂತಲೇ ನಡ್ಕೊಳ್ತಿದ್ರು. ಮಲ್ಲಾರಾಜ್ಯರಲ್ಲಿ ಗೊತ್ತಿರಲಿಲ್ಲ. ನಾವು ಗೊತ್ತಿದ್ದಾಗ ಮತ್ತೆ ಆವಾಗ ಗೊತ್ತಾಗ್ತದೆ ಮಲ್ಲಾರಾಜ್ಯದಲ್ಲಿ ನಾವು ಬೈಲಿ ಕುಂದಿಸ್ತಂಗಾಗ್ಯಾರ, ಅದಕ್ಕೆ ಮಲ್ಲಾರಾಜ್ಯದಲ್ಲಿ ಗದ್ದಿ ಮಾಡ್ಬೇಕು ನೋಡಪ್ಪ ಅಂತ ತಿಳ್ಕೊಂಡು ಸಿದ್ದಣ್ಣ ಪಟ್ಟವಾದಿ ಗೂರ್ಗಿ ಅವರಿಗೆ ಕರೆದು ಹೇಳಿದಾಗ ಆ ಸಿದ್ದಣ್ಣ ಗೂರ್ಗಿ ಅವರು 4 ವಾರ ಕಾಕಂಡಿಕಿ ಗೂರ್ಗಿ ಇಲ್ಲಿ ಸುತ್ತಮುತ್ತ ಹಳ್ಳಿಗಳು ಅಲ್ಲಿ ಸುತ್ತಮುತ್ತ ಹಳ್ಳಿಗಳು ಅವನ್ನೆಲ್ಲ ಸಂಪರ್ಕ ಮಾಡಿ ಕಾಸ ಭಕ್ತರು ಯಾರ್ಯಾರಿದ್ದಾರ ಅವರೆಲ್ಲರಿಂದ ದೇಣಿಗೆಯನ್ನ ಸಂಗ್ರಹಿಸಿ ಗುರುಸಿದ್ಧಮೂರ್ತಿ ಅವರ ಆಜ್ಞೆಯಿಂದ ಈ ಒಂದು ಗದ್ದಿ ಕಟ್ತಾರೆ. ಹೊರಗಿಗೆ ನಾವು ಮಧ್ಯಾಹ್ನ ನೋಡ್ತೀವಲ್ಲ, ಅದು ಇರಲಿಲ್ಲ. ಅದು ಸುಮ್ಮನೆ ಕ್ವಾಟೆ ಕಟ್ಟಿ ಅದರೊಳಗೆ ಪುರಕಲ್ ಅಂತಾರಲ್ಲ, ಆ ಪುರಕಲ್ಗಳನ್ನು ತಂದಿದ್ರು. ಆ ಗದ್ದಿಗೆ ನಿರ್ಮಾಣ ಮಾಡಿ ಇಲ್ಲೆಲ್ಲ ಕಾಕಡಿಕೆ ಭಕ್ತರು ಮತ್ತೆ ಸಿದ್ದಣ್ಣ ಪರ್ತವಾದಿಯವರು ಎಲ್ಲರೂ ಕೂಡಿ ಆ ಗದ್ದಿಗೆಯನ್ನ ನಿರ್ಮಾಣ ಮಾಡಿದ ನಂತರ ಮುಂದೆ 10ನೇ ವರ್ಷಕ್ಕೆ ನಮ್ಮ ಪಟ್ಟಾಧಿಕಾರ ಆದ ನಂತರ ನಿರಂತರವಾಗಿ ಈ ಕಾಕಡಿಕೆ ಬರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ನಡೆದು. ಅಂದ್ರೆ ಇವನ್ನೆಲ್ಲ ಯಾಕೆ ಹೇಳಬೇಕಾಗ್ತದೆ ಅಂತಂದ್ರೆ ಕಾಕಂಡಿಕೆಯ ಗದ್ದಿಗೆಯನ್ನ ಕಟ್ಟಿರುವಂತವರು ಗುರುಸಿದ್ಧರ ಪರಮ ಶಿಷ್ಯರಾದಂತ ಅನುಗ್ರಹಿತ ಭಕ್ತರಾದಂತ ಸಿದ್ದಣ್ಣ ಪರ್ತವಾದಿಯವರು ಅಂತಕ್ಕಂಥದ್ದನ್ನು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು. ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಪರಿಶ್ರಮದಿಂದ ಈ ಗದ್ದಿಗೆ ನಿರ್ಮಾಣ ಆಗುವಂಥದ್ದಾಗ್ತದೆ. ಹಾಗೆಯೇ ತೇರನ್ನು ನಿರ್ಮಾಣ ಮಾಡಿರ್ತಕ್ಕಂಥವರು ನಮ್ಮ ಶಿಷ್ಯರಾಗಿರ್ತಕ್ಕಂಥ ಮೋಹನ್ ಶರ್ಮಾ ಶ್ರೀಕೈಲಾಸ ಯಾದಗಿರಿಯವರು ಅಂತ ಹೇಳಬೇಕಾಗುತ್ತೆ. ಹಾಗೆಯೇ ಇವತ್ತಿಲ್ಲದ ಹಿಂದಿನ ಕಟ್ಟಡಗಳನ್ನು ನಮ್ಮ ಅಜೇಂದ್ರಾಗಿರ್ತಕ್ಕಂಥ ಮಹೇಶ್ ಸ್ವಾಮಿಯವರನ್ನೇ ಒಂದು ಸಂಚಾಲಕತ್ವದಲ್ಲಿ ಮತ್ತು ಗಟ್ಟಿ ಇಂಜಿನಿಯರ್ ಅವರ ನೇತೃತ್ವದಲ್ಲಿ ಈ ಇಂಜಿನ್ ಕಟ್ಟಡ ನಡೀತಾ ಇದೆ. ಅದಕ್ಕೆ ನಿಮ್ಮ ಊರವರು ಭಕ್ತರ ಪರಿಶ್ರಮ ಕೂಡ ಬಹಳ ಸಾಕಷ್ಟು ಜನ, ಕೆಲವರು ಹಣದಿಂದ ಜನರಿಗೆ ಸಹಾಯ ಮಾಡಿದರೆ, ಕೆಲವು ಜನ ಸ್ವತಃ ಕಟ್ಟಿ ಇಲ್ಲಿ ತಾಂಡ ಸಂಪರ್ಕರು ಎಲ್ಲರೂ ಸ್ವತಃ ಇಟ್ಟಂಗಿಗಳನ್ನ ಕಟ್ಟಿ ಈ ಕಟ್ಟಡವನ್ನ ಈ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದರ ಮೇಲ್ಗಡೆ ಒಂದು ಅಂತಸ್ತು ಅದು ಗುರುನಿಲಯ. ಇನ್ನೂ ಒಂದು ಕೆಲವು ವಿಚಾರಗಳು ತೀರೆಲ್ಲ ಮಾಡಿಸಿದವು. ತೀರಿನ ಕಳಸಗಳು ಹೆಂಗ್ ಮಾಡೋದು ಅಂತಂದಾಗ ಇಲ್ಲಿ ಎಲ್ಲ ಭಕ್ತರು ನೀವು ಎಲ್ಲ ಸುತ್ತಮುತ್ತ ಹಳ್ಳಿಗಳಿಗೂ 4 ವಾರದಲ್ಲಿ 21 ಕಳಸಾವ, ಹಂಗೆ 21 ಕಳಸ ಆಗ್ಬೇಕಂತ ತಿಳ್ಕೊಂಡು ಎಲ್ಲ ಭಕ್ತರು ಬಹಳ ಖುಷಿಯಿಂದ ಸಂಭ್ರಮದಿಂದ ಒಪ್ಪಿ 21 ಕಳಸಗಳನ್ನು ಮಾಡ್ಕೊಂಡು ಬಂದು ಮಠಕ್ಕೆ ಸಮರ್ಪಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕು ಇನ್ನೊಂದು ಹೆಸರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ, ನೋಟಿಗೆ ಗಣ್ಯವರ್ತಕರಾದಂಥ ರಾಮಲಾಲ್ ತಿವಾರಿ ಅವರು. ಆ 23 ದಿವಸ ಆ ಪ್ರಸಾದವನ್ನು ಮುಳುಗಡಿಸುವಂಥವರು ರಾಮಲಾಲ್ ತಿವಾರಿ ಅವರು. ಮತ್ತು ಇನ್ನೂ ಕೆಲವು ಹೇಳಬೇಕಾಗ್ತದೆ ಅಂತಂದ್ರೆ, ಇಲ್ಲಿ ಒಂದು ಕಟ್ಟಡ ಏನು ಉಚಿತ ಒಂದು ಕಟ್ಟಡ ಕಾರಾಧ್ಯಕ್ಷರಾಗಿರುವಂತ ನಾಗರಾಜ್ ಇಟಿಗಿಯವರ ನೀಡಿರುವಂತ ಅವ್ರ ಸ್ವಂತ ಇರಬಹುದು ಅಥವಾ ಸರ್ಕಾರದ ದೇಣಿಗೆಯಿಂದ ನಿರ್ಮಾಣ ಆಗ್ತದೆ. ಇನ್ನೊಂದು ಕಟ್ಟಡ
ಅದು ಯಾರಿಂದ ನಿರ್ಮಾಣ ಆಗ್ತದೆ ಅಂತಂದ್ರೆ ಶಹಾಪುರದ ಶಾಸಕರಾಗಿದ್ದಂತ ಶಿವಶೇಖರಪ್ಪ ಗೌಡ ಅವರ ಅನುದಾನದಲ್ಲಿ ನಮ್ಮ ಸಂತೆ ಸರ್ಕಾರ ಬಂದ ಶ್ರೀಗಳ ಸರ್ಕಾರ ಅವರೇನಿಂದ ಕಟ್ಟಡವನ್ನು ಮಾಡ್ತಾರೆ. ಅಂದ್ರೆ ಇವೆಲ್ಲ ಕಟ್ಟಡಗಳು ಮಾಡಿದಂತ ಒಬ್ಬೊಬ್ಬ ಮಹಾನುಭಾವಿಗಳ ಇವತ್ತು ನಾಲ್ವಾರ ಮಠದ ನೀರಿನ ಮನೆಯಿಂದ ನಾವು ನೆನಪು ಮಾಡ್ಕೊಳ್ಳೋದು ಯಾರು ಅಂತಂದ್ರೆ ಶಾಂತಗೌಡ, ರುದ್ರಗೌಡ ಪಾಟೀಲ್ ಅಲ್ಲೂರು ಅವರನ್ನು ಅಂತ ಹೇಳಬೇಕಾಗ್ತದೆ. ಅವ್ರಿಗೆ ಅನುಭವ ಇದೆ, ಎಲ್ಲ ಅನುಕೂಲ ಪೂಜೆ ಅದಕ್ಕೆ ಅವ್ರ ಕಡೆಯಿಂದಾನೆ ಇವತ್ತು ಬುನಾದಿ ಪೂಜೆ ಮಾಡಿಸುವುದರ ಮೂಲಕವಾಗಿ ನೀರಿನ ಮನೆಗೆ ಚಾಲನೆ ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತಿನ ದಿವಸ ನೀರಿನ ಮನೆಯ ಪೂಜೆಯನ್ನು ಇಟ್ಕೊಂಡು ಅನ್ಬೋದು. ಏನ್ರಿ ಅಧಿಕ ಮಾಸ ಒಳ್ಳೆ ಕಾರ್ಯಕ್ರಮಗಳು ಮಾಡಂಗಿಲ್ಲ. ಇವತ್ತು ನೀರಿನ ಮನೆ ಬುನಾದಿ ಪೂಜೆ ಮಾಡಕ್ಕೆ ರಾತ್ರಿ ಅನುಭವ. ನೀರಿನ ಮನೆ ಬುನಾದಿ ಪೂಜೆ ಮಾಡಕ್ಕ ದೇವರ ಕೆಲಸ ಯಾವೇ ಇದ್ರು, ದೇವರ ಕೆಲಸ ಯಾವೇ ಇದ್ರು ಅಧಿಕ ಮಾಸ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾಸ. ನಮ್ಮ ಮನೆ ಸಂಸಾರ ಕಟ್ಟಡ ಇವೆಲ್ಲ ಮಾಡಕ್ ಬರಂಗಿಲ್ಲ ಅಧಿಕ ಮಾಸದವರು. ಈ ಅಧಿಕ ಮಾಸ ಯಾಕೆ ಬರ್ತದೆ ಅಂತ ಕೂಡ ಕೇಳಿದ್ರೆ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಯಾಕೆ ಬರ್ತದೆ ಅಂತ ಕೂಡ ಕೇಳಿದ್ರೆ ವರ್ಷಪೂರ್ತಿ ಸಂಸಾರದ ಬೆಂಗಳೂರೊಳಗೆ ಬಿದ್ದು ಒಂದಾದ ಇದ್ರಪ್ಪ ಒಂದು ದಿನ ಹೆಚ್ಚಿಗೆ ಕೊಟ್ಟೀನಿ, ನೀವು ತೀರ್ಥಕ್ಷೇತ್ರಗಳ ಗುರುಗಳ ದರ್ಶನ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಕೊಂಡು ಈ ಅಧಿಕ ಮಾಸ ಬಂದಿರ್ತಂತ. ಅದಕ್ಕೆ ಅಧಿಕ ಮಾಸ ಸಾಕಷ್ಟು ಜನ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೋಗ್ತಾರೆ. ಹಾಗೆ ಒಳ್ಳೆ ಗುರು ಸೇವೆ ಮಾಡ್ಲಕ್ಕ, ದೇವರ ಪೂಜೆ ಮಾಡಕ್ಕ, ದೇವರ ಕಟ್ಟಡ ಮಾಡಕ್ಕ ಅಧಿಕ ಮಾಸ ಅಂದ್ರೆ ಬಹಳ ಒಳ್ಳೆಯದಾಗಿರ್ತಕ್ಕಂಥ ಮಾಸ. ಇವತ್ತು ಅಧಿಕ ಮಾಸದ ಪ್ರಥಮ ಶುಕ್ರವಾರದ ದಿವಸ ಇವತ್ತು ಆ ರಥದ ಮನೆಯ ಚಾಲನೆಯನ್ನು ಮಾಡಬೇಕು ಅಂತ ತಿಳ್ಕೊಂಡು ನಾವೆಲ್ಲ ನಿರ್ಧರಿಸಿದ್ದೇವೆ. ಈಗ ದೇವಿನ ಮನೆಯ ಕಟ್ಟಡ ಕಾರ್ಯ ನಡೀತಾ ಇದೆ. ಅದಕ್ಕೆ ನೀವೆಲ್ಲರೂ ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆಯಲ್ಲಿ ಹೋಗಿ ಬಂದು ಆನಂತರ ಇಲ್ಲಿ ದರ್ಶನ ಪ್ರಸಾದ ಎಲ್ಲ ನಡೀತದೆ. ಆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿರಿ ಅಂತಕ್ಕಂಥ ಮಾತನ್ನ ಹೇಳಿ ಮತ್ತೆ ಇನ್ನೊಬ್ಬರು ಇವತ್ತು ನೋಡಿ ಶಾಂತವರು 4 ರಥದ ಮನೆ ಕಟ್ಟಿದ್ದಾರೆ ಇಟ್ಟುಕೊಂಡಿದ್ರು. ಇಲ್ಲೊಬ್ರು ಇನ್ನೊಬ್ರು ಬಂದ ನಾವು ವಿಶ್ವನಾಥ ರೆಡ್ಡಿ, ಬಸವರಾಜ ಗೌಡ, ವಿಜಯಗುರು ಸೂಗೂರು ಅಂತ ತಿಳ್ಕೊಂಡು ಇವತ್ತು ಅವರನ್ನು ಯಾಕೆ ಇಲ್ಲಿ ಅವ್ರ ಬಗ್ಗೆ ಯಾಕೆ ಆಗ್ತಾ ಇದೀವಿ ಅಂತಂದ್ರೆ ಪ್ರಾಯಂ ಕಿರಿದಾದವರೇ ಅಭಿಪ್ರಾಯಂ ಕಿರಿದಕ್ಕುಮೆ ಅಂತ ತಿಳ್ಕೊಂಡು ಹೇಳ್ತಾರೆ. ವಯಸ್ಸು ಸಣ್ಣವಾಗಿದ್ದರೂ ಕೂಡ ಅವ್ರ ವಿಚಾರ ಅಭಿಪ್ರಾಯ ಸಣ್ಣವಲ್ಲ, ಅವ್ರು ದೊಡ್ಡವು ಅನ್ನೋದಕ್ಕೆ ನಮ್ಮ ರೆಡ್ಡಿಗೌಡ, ವಿಶ್ವನಾಥ ರೆಡ್ಡಿಗೌಡ ಸೂರು ಅವರು ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿ ತಪ್ಪಾಗಲ್ಲ. ಯಾಕೆ ಈ ಮಾತನಾಡಬೇಕಾಗ್ತದೆ ಅಂತಂದ್ರೆ ಅವರು ಕೂಡ 4 ಮಠದಲ್ಲಿ ಒಂದು ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದಾರೆ. ಏನು ಅಂತಕೊಂಡು ಕೇಳಿದ್ರೆ ಮಠಕ್ಕೆ ಬರ್ತಕ್ಕಂಥ ಈ ಹೊಸ ರೋಡಿಗೆ ನನ್ನ ಕೊಲ್ಲೂರು ರೋಡು, ಮಠಕ್ಕೆ ಬರ್ತಕ್ಕಂಥ ಆ ಸನ್ನತಿ ಕೊಲ್ಲೂರು ರೋಡಿನ ಮಧ್ಯದಲ್ಲಿ ಒಂದು ದೊಡ್ಡ ಮಹಾದ್ವಾರ ನಿರ್ಮಾಣ ಆಗ್ತಾ ಇದೆ. ಅದರ ನಿರ್ಮಾತೃಗಳು ಯಾರು ಅಂತಕೊಂಡು ಕೇಳಿದ್ರೆ ಅವ್ರ ತಂದೆಯವರಾಗಿರ್ತಕ್ಕಂಥ ಬಸವರಾಜ ಗುಪ್ಪಗೌಡರು, ವಕೀಲರು ಸೂರವರ ಒಂದು ಸ್ಮರಣೆಯಲ್ಲಿ ಆ ಸೇವೆಯನ್ನು ಮಾಡ್ತಿರ್ತಕ್ಕಂಥ ಸಂಕಲ್ಪರು ಅಂತಂದ್ರೆ ನಮ್ಮ ರೆಡ್ಡಿಗೌಡ ವಿಶ್ವನಾಥ ರೆಡ್ಡಿಗೌಡ ಸೂರು ಅಂತ ಹೇಳಬೇಕಾಗ್ತದೆ. ಇವತ್ತು ಅವರು ಕೂಡ ನೋಡಿ ಅಕಸ್ಮಾತ್ ಆಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೆ ಈ ಕಾಕಟಕಿ ಕ್ಷೇತ್ರದಲ್ಲಿ ಮತ್ತೆ ಒಂದು ದಾಖಲೆ ಬರ್ತಕ್ಕಂಥ ಇತಿಹಾಸ ಬರ್ತಕ್ಕಂಥ ದೇವರಿನ ಮನೆ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಅಲ್ಲಿ ದೇವರಿನ ಮನೆ ಆಗಬೇಕು. ಇಲ್ಲಿ ಈ ಮಹಾದ್ವಾರ ಇಟ್ಕೊಂಡು ಕಂಪೌಂಡ್ ಆಗಬೇಕು, ಇದೆಲ್ಲ ಕಂಪೌಂಡ್ ಆಗಬೇಕು. ಮತ್ತೆ ಈ ಹಳೆ ಬಿಲ್ಡಿಂಗ್ ಅದು ಕಿತ್ತಿಸ್ಕೊಂಡ್ರೆ ಒಂದು ಸಣ್ಣ ಕಲ್ಯಾಣ ಮಂಟಪ ಆಗಬೇಕು. ಒಟ್ಟೆ ಸುತ್ತಲೂ ಈ ಮಠದ ಪ್ರಕಾರದಲ್ಲಿ ಎಲ್ಲ ಕಾರ್ಯಕ್ರಮ ನಡೀಬೇಕು. ಮತ್ತು ವಿಶೇಷವಾಗಿ ಗದ್ದಿಗೆಗೆ ವೃಕ್ಷ ಸಂಪನ್ನವಾಗಿರ್ತಕ್ಕಂಥ ವೃಕ್ಷ ವೃಕ್ಷಾಧೀಶನಾಗಿರ್ತಕ್ಕಂಥ ಮಲ್ಲಾರಾಜನ ಗದ್ದಿಗೆ ವೃಕ್ಷಗಳು ಹಾಳಾಗದಂತಹ ರೀತಿಯಲ್ಲಿ ಅವುಗಳನ್ನು ಉಳಿಸಿಕೊಂಡೇ ಗದ್ದಿಗೆ ಕಟ್ಟಡಗಳನ್ನು ಸುತ್ತ ನಿರ್ಮಾಣ ಮಾಡಿಕೊಂಡು ಮಾಡಬೇಕು. 1-2 ವರ್ಷಗಳಲ್ಲಿ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ವಿಶೇಷವಾದಂಥ ಆಸಕ್ತಿ ನಮಗಿದೆ. ಅದಕ್ಕಾಗಿ ಮೊನ್ನೆ ನಮ್ಮ ಶಾಸಕರು ಬಂದಾಗ ಕೂಡ ಹೇಳಿದ್ರು, ಇಲ್ಲೊಂದು ಕಲ್ಯಾಣ ಮಂಟಪ ನಿರ್ಮಾಣ ಆಗಬೇಕು, ನಿಮ್ಮ ಕಡೆಯಿಂದ ಆಗಿದ್ರೆ ಅವರು ಬಹಳ ಸಂಪಾದಿಸಿಲ್ಲ, ಇಲ್ಲ ನಾನು ಅನುದಾನದಲ್ಲಿ ಮಾಡಿಸ್ಕೊಡ್ತೀನಿ ಅಂತ ತಿಳ್ಕೊಂಡು ಅದೇ ಸಿಬ್ಬಂದಿ ಹೇಳಿದ್ದಾರೆ. ಅಂದರೆ ಎಲ್ಲ ಕಾರ್ಯಕ್ರಮಗಳು ಸಾಂಗ್ರವಾಗಿ ನೆರವೇರ್ತಾ ಇರೋದ್ರಿಂದ ನೀವು ದರ್ಶನ ಎಲ್ಲರೂ ಆಮಂತ್ರಣ ಮಾಡಕ್ಕಂತ ಈಗೆಲ್ಲರೂ ಸಾಲಾಗಿ ಇಲ್ಲಿ ನಿಂತ್ಕೊಳ್ಬೇಕು. ಒಂದು ಕಡೆ ಗಣಸ ಮಕ್ಕಳು, ಒಂದು ಕಡೆ ಹೆಣ್ಮಕ್ಕಳು ನಿಂತ್ಕೊಳ್ಬೇಕು. ನಮ್ಮ ಶಾಂತಗೌಡರು, ಅಲ್ಲೂರು ಪಾಟೀಲ್ ದಂಪತಿಗಳು
ಅವ್ರ ಕುಂಭವನ್ನು ಹೊತ್ತುಕೊಂಡು ಮತ್ತು ಫಲ ಪುಷ್ಪಗಳನ್ನು ತೆಗೆದುಕೊಂಡು ನಿಮ್ಮ ಜೊತೆ ಬರ್ತಾರೆ. ನಿಮ್ಮೆಲ್ಲರಿಂದ ನಾವು ಇರ್ತೀವಿ. ಅದಕ್ಕೆ ನೀವೆಲ್ಲ ಇದ್ಬಿಟ್ಟು ಒಂದು ಕಡೆ ಹೆಣ್ಮಕ್ಳು ಒಂದು ಕಡೆ ಗಣಸಮಕ್ಳು ನಿಂತ್ಕೊಂಡ್ರೆ, ಒಂದು ಕಡೆ ಹೆಣ್ಮಕ್ಳು ಒಂದು ಕಡೆ ಗಣಸಮಕ್ಳು ಸಾಲ